ನಾನಿವಾಗ ತೀನ್ ಪಟ್ಟಿ ಮಾಸ್ಟರ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಂಡಿದ್ದೀನಿ. ತುಂಬ ಜನ IPL ಬೆಟ್ಟಿಂಗ್ನಲ್ಲಿ ನೀವು ಗೆದ್ದಿರೋ ಅಮೌಂಟನ್ನು ವಿತ್ಡ್ರಾ ಮಾಡಿ ತೋರಿಸಿ ಅಂತ ಕಮೆಂಟ್ ಹಾಕಿದ್ರಿ. ಅದರಿಂದ ನಾನು ತೀನ್ ಪಟ್ಟಿ ವ್ಯಾಲೆಟ್ನಲ್ಲಿದ್ದ ಅಮೌಂಟನ್ನು ಲೈವ್ ಆಗಿ ವಿತ್ಡ್ರಾ ಮಾಡಿ ವಿಡಿಯೋ ಹಾಕಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂದರೆ ಇದೇ ಚಾನಲ್ನಲ್ಲಿದೆ, ಹೋಗಿ ನೋಡಿ. ಈ ಅಪ್ಲಿಕೇಶನಲ್ಲಿ ತುಂಬ ಗೇಮ್ಸ್ಗಳಿದ್ದಾವೆ. ಸ್ಕ್ರೋಲ್ ಮಾಡ್ತಾ ಹೋದರೆ ಕೊನೆಯಲ್ಲಿ ನಿಮಗೆ IPL ಐಕಾನ್ ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ಇವತ್ತಿನ ಮ್ಯಾಚ್ಗಳು ಶೋ ಆಗ್ತಿರೋದನ್ನು. ಇವತ್ತು 2 ಮ್ಯಾಚ್ಗಳಿವೆ. ಮಧ್ಯಾಹ್ನ 3:30ಕ್ಕೆ DC ಮತ್ತು SRH ನಡುವೆ ಮ್ಯಾಚ್ ಇದೆ. ಹಾಗೆ ಸಂಜೆ 7:30ಕ್ಕೆ ರಾಜಸ್ಥಾನ್ ರಾಯಲ್ಸ್ ಮತ್ತು CSK ನಡುವೆ ಮ್ಯಾಚ್ ಇದೆ. ಮೊದಲಿಗೆ ನಾವು DC ಮತ್ತು SRH ನಡುವಿನ ಮ್ಯಾಚ್ ನೋಡೋಣ. ನಾವು ಈ ಮ್ಯಾಚ್ನಲ್ಲಿ ಬೆಟ್ ಮಾಡಬೇಕಾದ್ರೆ ಯಾವ ಟೀಮ್ ಮೇಲೆ ಬೆಟ್ ಮಾಡಬೇಕು ಆ ಟೀಮ್ನ ಸ್ಟ್ಯಾಂಡ್ ಇನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನಿವಾಗ DC ಟೀಮ್ನ ಸ್ಟ್ಯಾಂಡ್ ಇನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. DC ಟೀಮ್ ಮೇಲೆ ನಾನು 1000 ರೂಪೀಸ್ ಬೆಟ್ ಮಾಡಿದ್ರೆ DC ಟೀಮ್ ವಿನ್ ಆದರೆ ನನಗೆ ಇವಾಗಿನ ಸ್ಟ್ಯಾಂಡ್ ಇನ್ ರೇಟ್ ಪ್ರಕಾರ 2070 ರೂಪಾಯಿ ಅಮೌಂಟ್ ರಿಟರ್ನ್ ಬರುತ್ತೆ. ಇವಾಗ SRH ಟೀಮ್ನ ಸ್ಟ್ಯಾಂಡ್ ಇನ್ ಮೇಲೆ ಕ್ಲಿಕ್ ಮಾಡೋಣ. ಪ್ರಸ್ತುತ SRH ಮೇಲೆ ನಾನು 1000 ರೂಪೀಸ್ ಬೆಟ್ ಮಾಡಿದ್ರೆ SRH ವಿನ್ ಆದರೆ ನನಗೆ ರಿಟರ್ನ್ 1750 ರೂಪಾಯಿ ಅಮೌಂಟ್ ಬರುತ್ತೆ. ಈ ಸ್ಟ್ಯಾಂಡ್ ಇನ್ ರೇಟ್ ಅನ್ನೋದು ಮ್ಯಾಚ್ ಶುರುವಾಗಿ ಬೆಟ್ಟಿಂಗ್ ಆಪ್ಷನ್ ಕ್ಲೋಸ್ ಆಗೋವರೆಗೂ ಕೂಡ ಚೇಂಜ್ ಆಗ್ತಾನೆ ಇರುತ್ತೆ. ಇವಾಗ ಈ ಮ್ಯಾಚ್ನಲ್ಲಿ ಬೆಟ್ ಮಾಡೋದಕ್ಕೂ ಮೊದಲು ಈ ಮ್ಯಾಚ್ನ ಅನಾಲಿಸಿಸ್ ಮಾಡೋಣ. ಮೊದಲಿಗೆ ಮ್ಯಾಚ್ ಡೀಟೇಲ್ಸ್ ನೋಡೋದಾದರೆ 2025ರ IPLನ 10ನೇ ಮ್ಯಾಚ್ DC ಮತ್ತು SRH ತಂಡಗಳ ನಡುವೆ ಮಧ್ಯಾಹ್ನ 3:30ಕ್ಕೆ ವಿಶಾಖಪಟ್ಟಣಂನ YS ರಾಜಶೇಖರ ರೆಡ್ಡಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯುತ್ತೆ. ಈ YS ರಾಜಶೇಖರ ರೆಡ್ಡಿ ಕ್ರಿಕೆಟ್ ಸ್ಟೇಡಿಯಂನ ಪಿಚ್ ರಿಪೋರ್ಟನ್ನು ನೋಡೋದಾದರೆ ಕಳೆದ 2 ವರ್ಷಗಳ ಡೇಟಾ ಪ್ರಕಾರ ಇದೊಂದು ಬ್ಯಾಟಿಂಗ್ ಪಿಚ್ ಆಗಿದೆ ಮತ್ತು ಬೌಲರ್ಸ್ಗಳಲ್ಲಿ ಪೇಸರ್ಸ್ಗಳಿಗೆ ಹೆಚ್ಚು ಅನುಕೂಲವಾಗುತ್ತೆ. ಕಳೆದ 5 ಮ್ಯಾಚ್ಗಳ ಡೇಟಾ ಪ್ರಕಾರ ಈ ಪಿಚ್ನ ಆ್ಯಾವ್ರೇಜ್ ಟೋಟಲ್ ಸ್ಕೋರ್ 185 ಮತ್ತು ಆ್ಯಾವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ 196. ಟಾಸ್ ವಿನ್ ಆಗಿರೋ ತಂಡಗಳಲ್ಲಿ 60% ತಂಡಗಳು ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡಿವೆ ಮತ್ತು ಬೌಲಿಂಗ್ ಫಸ್ಟ್ ಮಾಡಿರೋ ತಂಡಗಳಲ್ಲಿ 60% ತಂಡಗಳು ವಿನ್ ಆಗಿವೆ. ಇವೆರಡು ತಂಡಗಳ ಕೊನೆಯ 5 ಮ್ಯಾಚ್ಗಳನ್ನು ನೋಡೋದಾದರೆ DC ತನ್ನ ಕಳೆದ 5 ಪಂದ್ಯಗಳಲ್ಲಿ 3 ಪಂದ್ಯಗಳಲ್ಲಿ ವಿನ್ ಆಗಿದ್ದರೆ 2 ಪಂದ್ಯಗಳಲ್ಲಿ ಸೋತಿದೆ. SRH ತನ್ನ ಕಳೆದ 5 ಪಂದ್ಯಗಳಲ್ಲಿ 2 ಪಂದ್ಯಗಳಲ್ಲಿ ವಿನ್ ಆಗಿದ್ದರೆ 3 ಪಂದ್ಯಗಳಲ್ಲಿ ಸೋತಿದೆ. ಇವೆರಡು ತಂಡಗಳ ಹೆಡ್ ಟು ಹೆಡ್ಡನ್ನು ನೋಡೋದಾದರೆ ಕಳೆದ 2 ವರ್ಷಗಳಲ್ಲಿ ಇವೆರಡು ತಂಡಗಳು 3 ಬಾರಿ ಮುಖಾಮುಖಿಯಾಗಿವೆ. ಅದರಲ್ಲಿ DC 1 ಬಾರಿ ವಿನ್ ಆಗಿದ್ದರೆ SRH 2 ಬಾರಿ ವಿನ್ ಆಗಿದೆ. ಇನ್ನು ಇವೆರಡು ತಂಡಗಳ ವಿನ್ನಿಂಗ್ ಚಾನ್ಸಸನ್ನು ನೋಡೋದಾದರೆ DC 55% ವಿನ್ನಿಂಗ್ ಚಾನ್ಸಸ್ ಹೊಂದಿದರೆ SRH 45% ವಿನ್ನಿಂಗ್ ಚಾನ್ಸಸ್ ಹೊಂದಿದೆ. ಈ ರಿಪೋರ್ಟ್ ನೋಡಿದ ಮೇಲೆ ಯಾವ ತಂಡಕ್ಕೆ ಬೆಟ್ ಮಾಡೋದು ಅಂತ ಕೇಳಿದರೆ ಈ ಪಿಚ್ನಲ್ಲಿ ಬೌಲಿಂಗ್ ಫಸ್ಟ್ ಮಾಡಿರೋ ತಂಡಗಳು ಹೆಚ್ಚು ಬಾರಿ ವಿನ್ ಆಗಿರೋದ್ರಿಂದ ಬೌಲಿಂಗ್ ಫಸ್ಟ್ ಮಾಡೋ ತಂಡದ ಮೇಲೆ ಬೆಟ್ ಮಾಡಬಹುದಾಗಿದೆ. ಬೆಟ್ ಮಾಡೋದಕ್ಕೂ ಮೊದಲು ಒಂದು 6 ಓವರ್ಸ್ ಮ್ಯಾಚ್ ನೋಡಿಕೊಂಡು ಆಮೇಲೆ ಬೆಟ್ ಮಾಡಿ. ಇದರಿಂದ ವಿನ್ ಆಗೋ ಟೀಮ್ನ ಫೈಂಡ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗ್ಬೋದು. ನಾನು ಯಾವ ಟೀಮ್ಗೆ ಬೆಟ್ ಮಾಡ್ತೀನಿ ಅನ್ನೋದನ್ನು ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ನೀವಿನ್ನೂ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈಗಲೇ ಜಾಯ್ನ್ ಆಗಿ. ಅಪ್ಲಿಕೇಶನ್ ಲಿಂಕ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಬೆಟ್ಟಿಂಗ್ನಲ್ಲಿ ಇಂಟ್ರೆಸ್ಟ್ ಇರೋರು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ತಾ ಹೋಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೆಸ್ಟ್ ಆಫ್ ಲಕ್.